ನಮಸ್ಕಾರ. ಹಾಯ್ ಗುಲ್ಬರ್ಗ ಯೂಟ್ಯೂಬ್ಗೆ ಸ್ವಾಗತ. ನಾನು ಸಂಗರಾಜ್ ವಾಲಿಕರ್. ಆಳಂದ ತಾಲೂಕಿನಲ್ಲಿ ಗ್ರಾಹಕರ ವೇದಿಕೆ ಕಾರ್ಯಕ್ರಮ ನೋಡಿ. ಇದು ಆಳಂದ ನ್ಯಾಯಾಲಯದಲ್ಲಿ ಸಾಮಾನ್ಯರಿಗೆ ವೇದಿಕೆ ಕಾರ್ಯಕ್ರಮ. ಯಾವುದೇ ಒಬ್ಬ ವ್ಯಕ್ತಿ ಹಣ ಕೊಟ್ಟು ಸೇವೆ ಅಥವಾ ಒಂದು ವಸ್ತುವನ್ನು ಕೊಂಡುಕೊಂಡರೆ ಆ ವ್ಯಕ್ತಿ ಗ್ರಾಹಕ ಅನಿಸುತ್ತಾನೆ. ಗ್ರಾಹಕರ ಮೇಲೆ ಆಗ್ತಕ್ಕಂಥ ಶೋಷಣೆಗಳು, ಅವರಿಗೆ ಸಿಗ್ತಕ್ಕಂಥ ಸೇವೆ ಮತ್ತು ವಸ್ತು ಸರಿಯಾಗಿ ಸಿಗದೇ ಇರುವ ಕಾರಣ ಸರ್ಕಾರ 1986 ಡಿಸೆಂಬರ್ 24ರಂದು ಗ್ರಾಹಕರ ಹಕ್ಕುಗಳ ಕಾಯ್ದೆಯನ್ನು ಜಾರಿಗೆ ತಂದು, ಅಲ್ಲಿಂದ ಜಾರಿಗೆ ತಂದರೂ ಕೂಡ ಇವತ್ತಿನವರೆಗೂ ಕೂಡ ಅದರ ಬೀಜ ಗೊಬ್ಬರ ತೊಗೊಂಬರ್ತೀವಿ. ಇನ್ನು ಮಳೆಗಾಲ ಚಲೋ ಆಗುತ್ತೆ, ಬೇಸಿಗೆ ಮುಗಿದು ಮಳೆಗಾಲ ಬಂದಾಗ ಬೀಜ ರಸಗೊಬ್ಬರ ಎಲ್ಲ ತರ್ತೀರಿ ಅಲ್ವಾ? ತಂದಾಗ ತಾವೇನು ಮಾಡ್ತೀರಿ? ರಸೀದಿ ಬೇಡ, ಇನ್ನೊಂದು ಸ್ವಲ್ಪ ಕಡಿಮೆ ರೇಟ್ ಕೊಡ್ತೀನಿ ಅಂತಂದರೆ ರಸೀದಿ ಬಿಟ್ಟು ಹಾಗೆ ತೊಗೊಂಬಂದ್ಬಿಡ್ತೀವಿ. ನಾಳೆ ಒಂದು ಬೆಳೆ ಬೀಜ ಬಿದ್ದಾಗ ಗೊಬ್ಬರ ಹಾಕಿದಾಗ ಬೆಳೆ ಬರಲ್ಲ, ಹಂಗೆ ಹಾಕಿದ್ದಟ್ಟೆ ಕರೆ ಬೆಳೆನೇ ಬರಲ್ಲ. ಸೊ ಅವಾಗ ಕಂಪ್ನಿ ವಿರುದ್ಧ ದೂಷಿಸೋದು. ಈ ರೀತಿ ಮಾಡಿದರೆ ನಮಗೆ ನಾವು ಕೊಟ್ಟಂಥ ಹಣಕ್ಕೆ ಸರಿಯಾಗಿ ಅವರಿಂದ ಬೀಜ ಮತ್ತು ರಸಗೊಬ್ಬರ ಸರಿಯಾಗಿ ಸಿಗಲಿಲ್ಲ. ಇದನ್ನು ನಾವು ಎಲ್ಲೇ ಪ್ರಶ್ನೆ ಮಾಡಬೇಕು? ಯಾವ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬೇಕು? ನೀವು ರಸೀದಿ ಹಣ ಕೊಟ್ಟು ರಸೀದಿ ತೊಗೊಂಬಂದಿದ್ರೆ ಆತನ ವಿರುದ್ಧ, ಯಾರು ಕೊಟ್ಟಿದ್ದಾರೋ ಆ ಮಾರಾಟಗಾರನ ವಿರುದ್ಧ ನಾವು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಹಾಕ್ಬೋದಾಯಿತು. ಈಗ ತಮ್ಗೆ ಎಲ್ಲಿ ಹಾಕಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಜಿಲ್ಲಾ ಗ್ರಾಹಕರ ನ್ಯಾಯಾಲಯ ಅಂತೇಳಿ ಅದಲ್ಲಿ ಅಲ್ಲಿ ನಾವು ಸೇವೆಯಿಂದ ಮತ್ತು ವಸ್ತುವಿನಿಂದ ವಂಚಿತರಾಗಿದ್ದರೆ, ಆ ವಸ್ತು ತಂದಾಗ ಚೆನ್ನಾಗಿ ಇರಲಿಲ್ಲ ಅಂದರೆ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಂದರೆ, ತಾವು ವಕೀಲರು ಸಹಿತ ನೇಮಿಸುವ ಅವಶ್ಯಕತೆ ಇಲ್ಲ. ಜಿಲ್ಲಾ ಗ್ರಾಹಕರ ವೇದಿಕೆಯಲ್ಲಿ ತಾವೇ ಒಂದು ಅರ್ಜಿ ಕೊಟ್ಟು, ನಾ ಈ ತಾರೀಕಿಗೆ ಇಂಥ ಒಂದು ವಸ್ತುವನ್ನು ಖರೀದಿ ಮಾಡಿದೆ, ಹಣ ಕೊಟ್ಟು ಅದನ್ನು ತಂದಾಗ ನನಗೆ ಈ ಥರ ಒಂದು ಅದರಲ್ಲಿ ಸರಿಯಾಗಿ ಸೇವೆ ಸಿಗಲಿಲ್ಲ, ಮತ್ತು ಗೂಡ್ಸ್ ಸರಿಯಾಗಿ ತಮಗೆ ಎಷ್ಟು ಇದಿರುತ್ತೆ ಅದರ ಪರಿಹಾರನ ಕೊಡಿಸೋ ವ್ಯವಸ್ಥೆ ಮಾಡ್ತಾರೆ. ಇದಕ್ಕೆ ವಕೀಲರ ನೇಮಕ ಮಾಡಿ ಜಿಲ್ಲಾ ಗ್ರಾಹಕರ ವೇದಿಕೆಯಲ್ಲಿ. ಸೊ ಇದಲ್ಲದೆ ತಮಗೆ ಸಿಗುತ್ತಿರ್ತದೆ. ನೀವೆಲ್ಲ ಈಗೆಲ್ಲ ನೋಡ್ತಾ ಇರ್ತೀರಿ, ಆನ್ಲೈನ್ದಲ್ಲಿ ಬುಕ್ ಮಾಡ್ತೀರಿ. ಆನ್ಲೈನ್ದಲ್ಲಿ ಎಲ್ಲ ಕೆಲವೊಂದು ತಮ್ಮ ಮನೆಯಲ್ಲಿ ಮಕ್ಕಳು ತರಿಸ್ತಾರಲ್ವ, ಆನ್ಲೈನ್ ವ್ಯವಹಾರ ಗೊತ್ತಿದೆಯಲ್ವಾ? ಆನ್ಲೈನ್ದಲ್ಲಿ ಎಲ್ಲ ಒಂದು ಅವ್ನ ಮೊಬೈಲಲ್ಲಿ ಬುಕ್ ಮಾಡಿದರೆ ಒಂದು ಸಾಂದು ಚೌಕದ ಕಲ್ಲು ಬಂದಿತ್ತು, ಇದ್ರ ಕಲ್ಲು ಅದು ತೆಗೆದು ನೋಡಿದಾಗ. ಸೊ ಇಂಥ ಒಂದು ಏನು ಗ್ರಾಹಕರಿಗೆ ತಮಗೆ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಈಗ ನೀವೆಲ್ಲರೂ ಏನೋ ಬುಕ್ ಮಾಡಿರ್ತೀವಿ, ರಾಜ್ಯ ಗ್ರಾಹಕರ ವೇದಿಕೆಗೆ ಹೋಗ್ಬೋದು. ರಾಜ್ಯ ಗ್ರಾಹಕರ ವೇದಿಕೆಯಲ್ಲಿಯೂ ಕೂಡ ಮೊನ್ನೆ ಉಚ್ಚ ನ್ಯಾಯಾಲಯ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡು ಜನರಿಗೆ ಇಂಥ ಹಕ್ಕುಗಳ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳಿದಾಗ ನಾವು ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನೂ ಸಾಹೇಬರು ಕೂಡ ಮಾತಾಡ್ತಾರೆ, ಮತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾರೆ, ಇನ್ನಿತರ ವ್ಯಕ್ತಿಗಳು ಕೂಡ ಮಾತಾಡ್ತಾರೆ ಈ ಕಾಯ್ದೆ ಬಗ್ಗೆ. ಗ್ರಾಹಕರ ಬೆನ್ನೆಲುಬು ಆಗಿ ಗ್ರಾಹಕ ವೇದಿಕೆಗಳು ಇವೆ. ಅವುಗಳ ಸದುಪಯೋಗವನ್ನು ತಾವು ತೆಗೆದುಕೊಂಡ್ರೆ ತಮಗೂ ಒಳ್ಳೆಯದಾಗುತ್ತದೆ ಎನ್ನುವ ಮುಖಾಂತರ ತಿಳಿಸಿಕೊಟ್ಟಂಥ ಗೌರವಿತ ನ್ಯಾಯಾಧೀಶರಿಗೆ ಧನ್ಯವಾದಗಳು ಸಲ್ಲಿಸ್ತಾ, ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಮತ್ತು ಗೌರವಿತ ನ್ಯಾಯಾಧೀಶರಾದ ಯಲ್ಲಪ್ಪ ಕಲ್ಲಾಪುರ ಸರ್ ತಮ್ಮ ಅತಿಥಿ ನುಡಿಗಳನ್ನು ನುಡಿಬೇಕಾಗಿ ಅವರಲ್ಲಿ ಕೇಳಿಕೊಳ್ತೀವಿ. ಈ ಕಾರ್ಯಕ್ರಮವನ್ನು ನ್ಯಾಯ ವಿಶ್ವ ಗ್ರಾಹಕರ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮದ ಆಗಮಿಸಿದಂಥ ನಮ್ಮ ಸಹೋದರ ನ್ಯಾಯಾಧೀಶರಾದ ಎಸ್ ಮರುಗಿ ಸಾಹೇಬರೇ ಹಾಗೂ ಈ ಕಾರ್ಯಕ್ರಮದ ಯಾವುದೇ ಒಂದು ವಸ್ತುಗಳನ್ನು ನಾವು ಪರ್ಚೇಸ್ ಮಾಡಬೇಕು ಅಂತಂದರೆ ಅವುಗಳು ಯಾವಾಗ ಮ್ಯಾನುಫ್ಯಾಕ್ಚರ್ ಅದರ ಎಕ್ಸ್ಪೈರಿ ಡೇಟ್ ಎಂದು, ಹಾಗೂ ಅದು ಎಷ್ಟು ಕ್ವಾಂಟಿಟಿ ಇದೆ, ಎಷ್ಟು ಕ್ವಾಲಿಟಿ ಇದೆ, ಅದರಲ್ಲಿ ಯಾವ ರೀತಿಯ ರಸಾಯನಿಕಗಳು ಮಿಕ್ಸ್ ಆಗಿದ್ದಾವೆ ಅನ್ನೋದನ್ನು ಸ್ವಲ್ಪ ಗ್ರಾಹಕರು ಅತ್ಯವಶ್ಯವಾಗಿ ತಿಳಿದುಕೊಳ್ಳಬೇಕು. ಅದೇ ರೀತಿಯಾಗಿ ನಾನು ಯಾವ ಪ್ರಾಡಕ್ಟನ್ನು ಮಾರಾಟ ಮಾಡ್ತಾ ಇದ್ದೀನಿ ಅದು ಎಕ್ಸ್ಪೈರಿ ಡೇಟ್ ಎಂದು, ಅದು ಮ್ಯಾನುಫ್ಯಾಕ್ಚರ್ ಡೇಟ್ ಎಂದು. ಇವಾಗ ನೋಡಿ, ಗ್ರಾಹಕರಿಗೆ ಅದರ ಬಗ್ಗೆ ನಾಲೆಜ್ ಇಲ್ಲದೇ ಇದ್ದರೆ ಎಕ್ಸ್ಪೈರಿ ಆದ ಡೇಟ್ ಅಂತದನ್ನು ಯಾವುದೇ ವಸ್ತು, ಯಾವುದೇ ಒಂದು ಬೀಜ ಗೊಬ್ಬರವಾಗಲಿ, ಯಾವುದೇ ಒಂದು ಔಷಧಿ ಆಗಲಿ ಅಥವಾ ಇನ್ನಿತರವಾದವುಗಳನ್ನು ಪರ್ಚೇಸ್ ಮಾಡಿದ್ವು ಅಂದರೆ, ಅವು ಮಾರಾಟ ಮಾಡಿದಂದರೆ ಅವನು ಅದಕ್ಕೆ ಪರ್ಚೇಸ್ ಮಾಡೋದಾಗಿ GST ಬಿಲ್ಲನ್ನೇ ತೆಗೆದುಕೊಳ್ಳಿ. GST ಬಿಲ್ ತೆಗೆದುಕೊಳ್ಳೋದ್ರಿಂದ ಏನು ಲಾಭಪ್ಪ ಅಂತಂದರೆ, ನೀವು ನೋಡಿ, ಒಂದು ದೇಶ ಬಿದ್ದಿದ್ದು ಮಳೆ ಆಧಾರಿತ ಬೆಳೆಗಳಾಗಿರ್ತವೆ. ಈಗ ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತೆ? ಏಪ್ರಿಲ್, ಮೇ, ಜೂನ್ ರೋಣಿ ಮಳೆ ಅಥವಾ ಮಿರ್ಗದ ಮಳೆಯೊಳಗೆ ಬಿಡ್ತೀವಿ. ಅದರಲ್ಲಿ ಬೆಳೆ ಹೊಡಿಬೇಕು, ನೆಗ್ಲ ಹೊಡಿಬೇಕು, ಹರಗಬೇಕು,
ಮತ್ತು ಬಿತ್ತಬೇಕು, ಬಿತ್ತು ಮುಂದೆ ಮತ್ತು ಬೆಳೆಸಲು ಬಿಡಬೇಕು. ಬೆಳೆಸಲು ನೀವು ಬಿತ್ತಿದ ಬೀಜನೇ ನಿಮ್ಗೆ ಹುಟ್ಟಿಲ್ಲಪ್ಪ ಅಂತಂದರೆ, ಇಷ್ಟೆಲ್ಲ ಕಷ್ಟಪಟ್ಟು ನೀವು ತಂದು ಬೀಜ ಹುಟ್ಟಿಲ್ಲಪ್ಪ ಅಂತಂದರೆ ಯಾರು ಹೊಣೆ? 20,000 ಖರ್ಚು ಮಾಡಿರ್ತೀರಿ ಅದಕ್ಕೆ 200 ರೂಪಾಯಿ ಸಲುವಾಗಿ ಯಾಕೆ ವಿಚಾರ ಮಾಡ್ತೀರಿ? ಆದ ಕಾರಣದಿಂದ ತಾವೆಲ್ಲರೂ GST ಬಿಲ್ಲನ್ನೇ ತೆಗೆದುಕೊಳ್ಳಿ. GST ಬಿಲ್ ಇತ್ತು ಅಂತಂದರೆ ಆ ಬೀಜ ಹುಡ್ತೇ ಇದ್ದರೆ ಏನು ಮಾಡ್ಬೋದು? ನಿಮ್ಗೆ ಅಷ್ಟು ಗೊತ್ತಾಗದೇ ಇದ್ದರೆ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಗೆ ಮೊದಲು ಕಾನೂನು ತೆಗೆದೇ ಇಟ್ಟಿರ್ತೀವಿ. ನಾನು ಅದರ ಸೆಕ್ರೆಟರಿ, ನಮ್ಮ ಸಾಹೇಬರ ಅಧ್ಯಕ್ಷರಿದ್ದಾರೆ. ನಿಮಗೆ ಸೂಕ್ತವಾದ ಸಲಹೆಯನ್ನು ನೀಡಲು ನಮ್ಮಲ್ಲಿ ನುರಿತ ವಕೀಲರನ್ನ ನೇಮಕ ಮಾಡ್ತೀವಿ ಅಂತ ಹೇಳ್ತಾ ತಾವು ಅವೇರ್ ಆಗಿರಿ. ಬೀಜ ಗೊಬ್ಬರಗಳನ್ನು ಪರ್ಚೇಸ್ ಮಾಡೋದರಲ್ಲಿ ತಾವು ಸೂಕ್ತವಾದ ಸಲಹೆಯನ್ನು ಆಗುವುದಿಲ್ಲ. ಮತ್ತು ಈ ದೇಶದ ಬೆನ್ನೆಲುಬು ರೈತರು ತಾವು ತಪ್ಪು ಮಾಡಿದರೆ ಇಡೀ ದೇಶವನ್ನೇ ಹಾಳಾಗುವ ಸ್ಥಿತಿಯಲ್ಲಿ ಇರುತ್ತದೆ ಅಂತ ಮಾಹಿತಿ. ಧನ್ಯವಾದಗಳು. ಅಂತ ಈ ಗ್ರಾಹಕರು ಯಾರು ಅಂತ ಈಗಾಗಲೇ ನಮ್ಮ ಸಾಹೇಬರು ಹೇಳಿದ್ರು, ಪ್ರತಿಯೊಬ್ಬರು ನಾಗರಿಕರು ಗ್ರಾಹಕರು. ಇನ್ನು ಏನು ಮಾರ್ಕೆಟ್ ಒಳಗೆ ಹೋಗಿ ಖರೀದಿ ಮಾಡ್ತೀವಿ, ಏನು ನಮಗೆ ದಿನನಿತ್ಯ ಏನು ಬೇಕಾಗ್ತದೆ ಆ ವಸ್ತುಗಳನ್ನು ಖರೀದಿ ಮಾಡ್ತೀವಿ. ಕೆಲವು ಸಲ TV ಖರೀದಿ ಮಾಡ್ತೀವಿ, ಫ್ಯಾನ್ ಖರೀದಿ ಮಾಡ್ತೀವಿ, ಬೈಕ್ ಖರೀದಿ ಮಾಡ್ತೀವಿ. ಸಂಗಡ ಮತ್ತೊಂದು ಫ್ರೀ ಅದ ಅಂತ ಹೇಳ್ತಾರೆ. ಅದು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ನೀವು ವಿಚಾರ ಮಾಡಬೇಕು. ನೀವು ಅವ್ರಿಗೆ ಕೇಳಬೇಕು, ಯಾಕಪ್ಪ ಒಂದ್ರ ಜೊತೆ ಮತ್ತೊಂದು ಫ್ರೀ ಯಾಕೆ ತಿಂತಾ ಇದ್ದೀರಿ ಅಂತ. ಯಾಕಂದರೆ ಕೆಲವು ಸಲ ಅವರು ಕೊಡ್ತೀನಿ ಅಂತ ಹೇಳ್ತಾರೆ, ಅದೇ ಮತ್ತೊಂದು ಪ್ರಾಡಕ್ಟ್ ಅದು ಒಂದೇ ಸಿಂಗಲ್ ಪೀಸ್ ಕೊಡ್ತಾ ಅಂತಾರೆ. ಯಾಕೆ ಎಲ್ಲ ಈ ಪ್ರಕಾರ ಅದು ತಿಳ್ಕೋಬೇಕು. ದುಕಾನ್ದಾಗ ಹೋಗಿ ನೀವು ತಿಳ್ಕೊಂಡ್ರೆ ಅದು ಖರೀದಿ ಮಾಡಬೇಕು. ತಿಳ್ಕೊಳ್ಳಾರ್ದೇ ಒಂದು ವೇಳೆ ಖರೀದಿ ಮಾಡಿ, ಅದಕ್ಕೆ ಗ್ರಾಹಕರು ಏನದ ಹುಷಾರಿರ್ಬೇಕಂತ ಮಾಡಿದ್ರೆ ಸಾಕು. 24 hours ಒಳಗೆ ನಿಮ್ಮ ಕಂಪ್ಲೇಂಟ್ ಸಾಲ್ವ್ ಅಂತ ಬ್ರ್ಯಾಂಡೆಡ್ ಕಂಪನಿ ತೊಗೊಂಡ್ರೆ ಅದು ಸಣ್ಣ ಅದಕ್ಕೇನೋ ಸರ್ವಿಸ್ ನಿಮ್ಗೆ ಮೋಸ ಆಗ್ತದೆ. ಅದಕ್ಕೆ ಈ ಗ್ರಾಹಕರು ಜಾಗೃತಿ ಇರಬೇಕು. ಗ್ರಾಹಕರು ಯಾವ ವಸ್ತು ತೊಗೋಬೇಡದು ಅದು ವಿಚಾರ ಮಾಡಬೇಕು. ಕೆಲವು ಸಲ ಏನದ ಈ ಬ್ರ್ಯಾಂಡೆಡ್ ಅಂಥವು 2 ಬರ್ತವೆ, ಇದು ಒಂದೇ ಬರ್ತದೆ ಅಂತ ನೀವು 2 ತೊಗೊಳಕ್ಕೆ ಹೋದಂದ್ರೆ ನೀವು ಮೋಸ ಆಗ್ತದೆ. ಇದು ಒಂದೇ ತೋರಿ ಅಂದ್ರೆ ನೀವು ನೆಮ್ಮದಿಯಿಂದ ಇರ್ತೀರಿ. ಯಾಕಂದ್ರೆ ಅದು 2 ವರ್ಷ ಏನದ ಫ್ರೀ ಸರ್ವಿಸ್ ಇರ್ತದೆ. ನಿಮ್ಗೆ ಏನ್ರಿ ಆದ್ರೆ ಸರ್ವಿಸ್ ಬೇಕಂದ್ರೆ ಬರೀ ಹಾಗೂ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲ ಗ್ರಾಹಕರ ಬಗ್ಗೆ ಸವಿಸ್ತಾರವಾಗಿ ಹೇಳಿದರು. ನನಗೇನು ಹೇಳೋಕ್ಕೆ ಸೇವಾ ಸಮಿತಿ ಆಳಂದ ಇವರಿಗೆ ನಿಮ್ಮೆಲ್ಲರ ಪೂರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಅಧ್ಯಕ್ಷ ಸ್ಥಾನವನ್ನು ಹೊಂದಿರತಕ್ಕಂಥ VT ಸಿಂಧೆ ವಕೀಲರು ಹಾಗೂ ನ್ಯಾಯಾಲಯ